ಸ್ಯಾಂಡಲ್ವುಡ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಒಂದು ವಿಡಿಯೋ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಪ್ರತಿಷ್ಠಿತ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2026 ಕಾರ್ಯಕ್ರಮದಲ್ಲಿ ನಿರೂಪಕ ಅಕುಲ್ ಬಾಲಾಜಿ ಆಡಿದ ಕೆಲವು ಮಾತುಗಳು ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದಂತಿದೆ ಎಂಬ ಮಾತುಗಳು ಕೇಳಿಬರ್ತಾ ಇದೆ. ನೋಡಿ, ಚಿತ್ತಾರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸ್ಯಾಂಡಲ್ವುಡ್ ಟಾಲಿವುಡ್ನಲ್ಲಿ ಮಿಂಚ್ತಾ ಇರುವಂತಹ ನಟಿ ಶ್ರೀಲೀಲಾಗೆ ಇಲ್ಲಿ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದಂತಹ ನಟಿ ಶ್ರೀಲೀಲಾ ತಮ್ಮ ಯಶಸ್ಸಿನ ಹಿಂದೆ ಕನ್ನಡಿಗರ ಪಾತ್ರ ದೊಡ್ಡದಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು, ಜೊತೆಗೆ ನೆನೆಸ್ಕೊಂಡ್ರು ಕೂಡ. ಯಾಕಂದ್ರೆ ಅವರು ಸಿನಿಮಾ ಶುರು ಮಾಡಿದ್ದೆ ಕನ್ನಡದಲ್ಲಿ. ಸೊ ಹಾಗಾಗಿ ಬೈ ಟು ಲವ್ ಎನ್ನುವಂತಹ ಸಿನಿಮಾ ಮುಖಾಂತರ ನಟಿ ಶ್ರೀಲೀಲಾ ಸಿನಿಮಾವನ್ನ ಶುರು ಮಾಡ್ತಾರೆ ಕನ್ನಡ ಇಂಡಸ್ಟ್ರಿಯಿಂದ. ಹಾಗಾಗಿ ಕನ್ನಡಿಗರಾದ ನೀವು ನನ್ನ ಕೈ ಹಿಡಿದು ಮುನ್ನಡೆಸಿದ್ದೀರಿ, ನನಗೆ ಬೆಂಬಲ ನೀಡಿ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದೀರಿ. ನಿಮ್ಮ ಈ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಭಾವುಕರಾಗಿ ನಿನ್ನೆ ಮಾತನಾಡಿದ್ದಾರೆ. ಆದರೆ ಅಸಲಿ ಚರ್ಚೆ ಶುರುವಾಗಿದ್ದೇ ಆ ಬಳಿಕ. ಶ್ರೀಲೀಲಾ ಅವರ ಭಾಷಾಭಿಮಾನವನ್ನು ಕೊಂಡಾಡುವಾಗ ಅಕುಲ್ ಬಾಲಾಜಿ ವೇದಿಕೆ ಮೇಲಿದ್ದ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಅವರನ್ನು ಉದ್ದೇಶಿಸಿ ಒಂದು ಮಹತ್ವದ ಮಾತನ್ನು ಹೇಳ್ತಾರೆ. ನೋಡಿ, ನಮ್ಮ ಕನ್ನಡದ ಹುಡುಗಿರು ಬೇರೆ ಭಾಷೆಗಳಿಗೆ ಹೋಗಿ ಎಲ್ಲ ಕಡೆ ಓಡಾಡಿ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯನ್ನು ಮರಿದೆ ಇಷ್ಟೊಂದು ಸುಂದರವಾಗಿ ಮಾತನಾಡ್ತಾರಲ್ಲ, ಅದು ನಿಜಕ್ಕೂ ಖುಷಿ ತರುವ ವಿಚಾರ. ಅಂಥವ್ರಿಗೆಲ್ಲ ನಾವು ಜೋರಾಗಿ ಚಪ್ಪಾಳೆ ಹೊಡೆದು ಪ್ರೋತ್ಸಾಹಿಸಬೇಕು ಅಂತ ಹೇಳಿದ್ದಾರೆ. ನೋಡಿ, ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2026 ಸಂಭ್ರಮ. ಪ್ರತಿ ವರ್ಷ ಚಿತ್ತಾರ ಈ ಒಂದು ಸಂಸ್ಥೆಯನ್ನ ಸ್ಟಾರ್ ಅವಾರ್ಡ್ಸ್ ಅನ್ನ ಕೊಡಲಾಗುತ್ತೆ. ಅದು ನಟ ಆಗಿರ್ಬೋದು, ನಟಿ ಆಗಿರ್ಬೋದು, ಜೊತೆಗೆ ನಿರ್ದೇಶಕ, ಖಳನಟ, ಸಂಗೀತ ನಿರ್ದೇಶಕ, ಈ ಎಲ್ಲ, ಆಮೇಲೆ ಬೆಸ್ಟ್ ಮೂವಿ, ಬೆಸ್ಟ್ ಕ್ರಿಟಿಕ್, ಎಲ್ಲ ಆಯಾಮದಲ್ಲೂ ಕೂಡ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಅನ್ನ ಪ್ರತಿ ವರ್ಷ ಕೊಡ್ತಾರೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈ ಚಿತ್ತಾರ ಪ್ರಶಸ್ತಿ ಅವಾರ್ಡ್ಸ್ ಅನ್ನ ಶ್ರೀಲೀಲಾ ಅವರು ಸ್ವೀಕರಿಸ್ತಾರೆ. ಅವ್ರು ಪ್ರತಿ ವರ್ಷ ಬರ್ತಾಲೂ ಇದ್ದಾರೆ ಕೂಡ. ಯಾಕಂತಂದ್ರೆ ಬೈ ಟು ಲವ್ ಸಿನಿಮಾವನ್ನ ಅವರು ಶುರು ಮಾಡಿದ್ಮೇಲೆ ಬಹಳ ಸ್ವೀಟ್ ಆಗಿ ಕಾಣಿಸ್ಕೊಂಡ ಹುಡುಗಿ ಈಗ ಟಾಲಿವುಡ್ ಬಾಲಿವುಡ್ ಅಲ್ಲಿ ಬ್ಯುಸಿ ಇದ್ರೂ ಕೂಡ ಕನ್ನಡದ ಸ್ಟಾರ್ ಅವಾರ್ಡ್ಸ್ ಅಂತ ಅಂದಾಗ ಹೆಸಿಟೇಟ್ ಮಾಡ್ಕೊಳ್ಳದೆ, ಯಾವುದೇ ದಿನ ಇರಲಿ, ಅದು ಯಾವುದೇ ಕ್ಷಣ ಇದ್ರೂ ಕೂಡ, ಅವರ ಶೂಟಿಂಗ್ ಸ್ಕೆಡ್ಯೂಲ್ ಇದ್ರೂ ಕೂಡ ಆ ಒಂದು ದಿನಕ್ಕೆ ಮಾತ್ರ ಅವರು ಫ್ರೀ ಮಾಡ್ಕೊಂಡು ಬಂದೇ ಬರ್ತಾರೆ. ಹಾಗಾಗಿ ಶ್ರೀಲೀಲಾ ಕನ್ನಡವನ್ನು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಕನ್ನಡದ ಹುಡುಗಿ ಕನ್ನಡ ಚೆನ್ನಾಗಿ ಮಾತಾಡಲೇಬೇಕು. ಅದನ್ನು ಕೇಳಿದ್ರೆ ಯಾರಿಗಾದ್ರೂ ಖುಷಿ ಆಗುತ್ತಲ್ವಾ? ಹಾಗಾಗಿ ಶ್ರೀಲೀಲಾ ಕನ್ನಡ ಮಾತಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನೋಡಿ, ಈ ವೇಳೆ ರಶ್ಮಿಕಾಗೆ ಪರೋಕ್ಷವಾಗಿ ಏನಾದರೂ ಟಾಂಗ್ ಕೊಟ್ರಾ ಇಲ್ಲಿ ಅಕುಲ್ ಬಾಲಾಜಿ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ನಮ್ಮ ಕನ್ನಡದ ಹುಡುಗಿರು ಎಲ್ಲ ಕಡೆ ಹೋಗಿ ಅಲ್ಲಿ ಝಳಪಿಸ್ತಾ ಇದ್ರೂ ಕೂಡ ಕನ್ನಡ ಭಾಷೆ ಮರ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಶ್ರೀಲೀಲಾ ಹೇಳ್ತಾರೆ. ಅದು ಎಲ್ಲೋ ಒಂದು ಕಡೆ ಡೈರೆಕ್ಟ್ಲಿ ರಶ್ಮಿಕಾ ಮಂದಣ್ಣ ಅವ್ರಿಗೆ ಟಾಂಗ್ ಕೊಟ್ರಾ ಅನ್ನುವಂಥದ್ದು. ಯಾಕಂದರೆ ರಶ್ಮಿಕಾ ಅವರು ಬಾಲಿವುಡ್ ಟಾಲಿವುಡ್ ಎಲ್ಲ ಕಡೆ ಸಿನಿಮಾ ಮಾಡಿದ್ರು, ಕನ್ನಡವನ್ನು ಅಷ್ಟು ಸ್ಪಷ್ಟವಾಗಿ ಮಾತಾಡಲ್ಲ. ಹೇಳಿ ಕೇಳಿ ನಮ್ಮ ಮಡಿಕೇರಿ ಹುಡುಗಿ, ಹಾಗಾಗಿ ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡ್ಬೋದಿತ್ತು. ನೋಡಿ, ಶ್ರೀಲೀಲಾ ತೆಲುಗು ಮಾತಾಡ್ತಾ ಇದ್ರು ಕೂಡ ಕನ್ನಡವನ್ನು ಬಹಳ ಚೆನ್ನಾಗಿ ಮಾತಾಡ್ತಾರೆ. ರಶ್ಮಿಕಾ ಕನ್ನಡದವರು ಆದರೂ ಕೂಡ ಕನ್ನಡ ಹೆಚ್ಚಾಗಿ ಮಾತಾಡಲ್ಲ ಅನ್ನೋದು ಈ ಒಂದು ಮಾತಿನ ಕಾರ್ಯವೈಖರಿ ಆಗಿತ್ತು.